ಶ್ರೀಮತಿ ನಾಗಮ್ಮ ಅಂತ ಅಂಬೇಗೌಡ ಬಾಲಕರ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯಿನಿ. ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆ ಅಂತ ಇವತ್ತು ಏನು ಹೇಳ್ತಾ ಇದ್ದಾರೋ, ಈ ವಿದ್ಯಾಸಂಸ್ಥೆ ಈ ಬಡಾವಣೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಇದು ಸ್ಥಾಪನೆ ಆಗಿದ್ದು ಸಹ ಸ್ವಾರಸ್ಯಕರವಾಗಿದೆ. ಆಗಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀಮಾನ್ ಅಂಬೇಗೌಡರು ಈ ಬಡಾವಣೆಯಲ್ಲಿ ಒಳ್ಳೆಯ ಶಾಲೆ ಇಲ್ಲ ಅಂತ ಬಡ ವಿದ್ಯಾರ್ಥಿಗಳಿಗೋಸ್ಕರ ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು. ಪ್ರಾಥಮಿಕ ಶಾಲೆ ಇಲ್ಲಿ ಸ್ಥಾಪನೆ ಆಗಿದ್ದು, ಅನಂತರ ಪ್ರೌಢಶಾಲೆ ಬಾಲಕರದ್ದು ಆಯಿತು, ಅನಂತರ ಬಾಲಕಿಯರದ್ದಾಯಿತು, ಆಮೇಲೆ ಗಂಗಮ್ಮ ಹೊಂಬೇಗೌಡ PU ಕಾಲೇಜ್ ಆಯಿತು. ಈಗ ಗಂಗಮ್ಮ ಹೊಂಬೇಗೌಡ ಪ್ರಥಮ ದರ್ಜೆ ಕಾಲೇಜಿನವರೆಗೂ ಬೆಳೆದಿದೆ. ಒಳ್ಳೆಯ ಫಲಿತಾಂಶವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೊಡ್ತಾ ಬಂದಿದೆ ನಮ್ಮ ವಿದ್ಯಾಸಂಸ್ಥೆ. ಹಾಗೆ ಇಲ್ಲಿ ಒಳ್ಳೆಯ ಬೋಧಕರು, ಬೋಧಕೇತರ ಸಿಬ್ಬಂದಿಗಳು ಇದ್ದಾರೆ. ಈ ವರ್ಷವೂ ಸಹ ನಮ್ಮ SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನಮ್ಮ ಶಾಲೆ ಪಡ್ಕೊಂಡಿದೆ. ನಮ್ಮ ಶಾಲೆಯಲ್ಲಿ ಸುಮಾರು 96 ಮಕ್ಕಳು ಪರೀಕ್ಷೆಯನ್ನು ತಗೊಂಡಿದ್ರು. ಅದರಲ್ಲಿ 81 ಮಕ್ಕಳು ಪಾಸಾಗಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿ ಯಾತ್ರೇಶ್ ಆರ್ ಅಂತ 91% ತಗೊಂಡಿದ್ದಾನೆ. ಮಹಮ್ಮದ್ ಫರ್ದೀನ್ ಪಾಷಾ 88% ತಗೊಂಡಿದ್ದಾನೆ. ಇವನು ಸಂಸ್ಕೃತದಲ್ಲಿ ಮುಸ್ಲಿಂ ಹುಡುಗ ಆದರೂ 125ಕ್ಕೆ 125 ಅಂಕಗಳನ್ನು ಗಳಿಸಿದ್ದಾನೆ. ಇದೊಂದು ಸಾಧನೆ ಅಂತಲೇ ಹೇಳ್ಬೋದು. ಸಂಗಮೇಶ್ ಅನ್ನೋನು 84 ಸಮಥಿಂಗ್ ತಗೊಂಡಿದ್ದಾನೆ. ನವೀನ್ ಕುಮಾರ್ 84% ತಗೊಂಡಿದ್ದಾನೆ. ಜಶ್ವಂತ್ 79% ತಗೊಂಡಿದ್ದಾನೆ. ರೂಪೇಶ್ ಕುಮಾರ್ 79% ತಗೊಂಡಿದ್ದಾನೆ. ಅರ್ಜುನ್ 76, ಹೇಮಂತ್ 74% ತಗೊಂಡಿದ್ದಾರೆ. ಭಾಳ ವರ್ಷಗಳಿಂದ ಬಡ ಮಕ್ಕಳಿಗೆ ನೀವು ಭಾಳಷ್ಟು ಪ್ರೋತ್ಸಾಹ ಕೊಡ್ತೀರ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ಹೇಳಿ ಸರ್. ಇಲ್ಲಿ ಬಡ ಮಕ್ಕಳಿಗೋಸ್ಕರನೇ ಇರೋದು. ಹಾಗೆ ಬೋಧಕರು ಇದ್ದಾರಲ್ಲ ಸರ್, ನಮ್ಮ ಶಿಕ್ಷಕರು ಬೆಳಗ್ಗೆ 8ವರೆಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 8ವರೆಯಿಂದ ಅಪ್ ಟು 7:30ವರೆಗೂ ಕ್ಲಾಸಸ್ ತಗೊಳ್ತಾರೆ ಸರ್. 10th ಮಕ್ಕಳಿಗೆ ಎಕ್ಸಾಮ್ ನಡೆಯೋವರೆಗೂ, ಎಕ್ಸಾಮ್ ಮುಗಿಯೋವರೆಗೂ ಸ್ಪೆಷಲ್ ಕ್ಲಾಸ್ ತಗೊಳ್ತಾರೆ ಸರ್. ಮಕ್ಕಳಿಗೆ, ಬಡ ಮಕ್ಕಳನ್ನು ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನಾವು ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಸರ್. ಉತ್ತಮ ಬೋಧಕ ಸಿಬ್ಬಂದಿ ಇದೆ, ಅದೇ ಥರ ಒಳ್ಳೆಯ ಲೈಬ್ರರಿ ಇದೆ, ಒಳ್ಳೆಯ ಲ್ಯಾಬ್ ಇದೆ. ಕ್ರೀಡೆಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತೆ ಸರ್. ಒಟ್ಟಾರೆಯಾಗಿ ಒಳ್ಳೆಯ ಒಂದು ಉದ್ದೇಶ ಮತ್ತು ಒಳ್ಳೆಯ ಒಂದು ವಾತಾವರಣದಲ್ಲಿ ನಮ್ಮ ಒಂದು ಸಂಸ್ಥೆ ಬೆಳೀತಾ ಇದೆ ಸರ್. ಮ್ಯಾನೇಜ್ಮೆಂಟ್ ಪ್ರೋತ್ಸಾಹ ಯಾವ ಥರ ಇದೆ? ಮ್ಯಾನೇಜ್ಮೆಂಟು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್. ಅದರಲ್ಲೂ ಈ ವಿದ್ಯಾಸಂಸ್ಥೆ ಇರೋದೇ ಬಡ ಮಕ್ಕಳಿಗೋಸ್ಕರವಾಗಿ. ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧ್ಯಕ್ಷರಾದಂತಹ ಶರಶ್ಚಂದ್ರ ಸರ್ ಆಗ್ಬೋದು, ಆಮೇಲೆ ಕಾರ್ಯದರ್ಶಿಗಳಾದಂತಹ ಜಗದೀಶ್ ರೆಡ್ಡಿ ಸರ್ ಇರ್ಬೋದು, ಖಜಾಂಚಿಯಾದಂತಹ ಅಶ್ವಥ್ ಸರ್ ಇರ್ಬೋದು, ಅಥವಾ ಇತರ ಸದಸ್ಯರು ಏನಿದ್ದಾರೆ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ ನಮಗೆ.